ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಸ್ವಲ್ಪ ಎತ್ಬಿಡಿ, ಹೆಂಗೆ ಈಗ ಮುಚ್ಚು ಮುಚ್ಚು. ಬೈತಾ ಐತಲ್ಲ ಕೈ, ಬೈತಾ ಇದೆ ಅಂದಿಲ್ಲ ನಾನು, ಕರೆಕ್ಟಾಗಿ ಅಂದಿಲ್ಲ ನಾನು. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ MBK ವ್ಲಾಗ್ಸ್. ಗಾಯ್ಸ್, ನಮ್ಮಮ್ಮ ಇವತ್ತು ಉರ್ಬಾಡ್ ಮಾಡ್ತಾವ್ರೆ. ನಾನು ಉರ್ಬಾಡ್ ಅಂದರೆ ಏನೋ ಕುರಿ ಅಂದ್ಕೊಂಡಿದ್ದೆ, ಬಾಡು ಅಂದರೆ ಕುರಿ ಅಂದ್ಕೊಂಡಿದ್ದೆ, ಬಟ್ ಚಿಕನ್ನಲ್ಲಿ ಉರ್ಬಾಡ್ ಮಾಡ್ತಾವ್ರೆ ಗಾಯ್ಸ್. ಸೊ ಬನ್ನಿ ಗಾಯ್ಸ್, ಅಡುಗೆ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಜಲ್ದಿ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇವಾಗ ಚಿಕನ್ ರೆಡಿ ಮಾಡ್ಕೊಂಡಿದ್ದೀವಿ. ಚಿಕನ್ ತೊಳ್ಕೊಂಡು ಇವತ್ತು ನಾವು ಉರ್ಬಾಡ್ ಮಾಡ್ತಿದ್ದೀರಿ. ಬನ್ನಿ ಹೆಂಗೆ ಮಾಡೋದು ನೋಡೋಣ. ಸೊ ಇವಾಗ ಏನಿದು ಬ್ಯಾಡಿಗೆ ಮೆಣಸಿನ್ಕಾಯಿ ಇರ್ತಾನೆ, ಒಣಗಿದ ಮೆಣಸಿನ್ಕಾಯಿ ಮತ್ತು ಆನಿಯನ್ ಹಾಕ್ಕೊಂಡಿದ್ದೀರಿ. ಇದನ್ನು ಕುಟ್ಬೇಕಂತೆ ಗಾಯ್ಸ್, ಬನ್ನಿ ಕುಟ್ಟುವ. ನಾವು ಗರಂ ಮಸಾಲ ಹಾಕ್ತಿದ್ದೀರಿ ಮತ್ತು ಕರಿಬೇವು. ಚಿಕನ್ ಹಾಕುವ ಗೈಸ್. ನಾ ಎಗರ್ತೈತೆ ನನಗೆ. ತಕ್ಕಷ್ಟು ಉಪ್ಪು ಸಾಕು, ಫುಲ್ ಹಾಕ್ಬಿಡು. ಹಲೋ, ನಾನೇ ಮಾಡ್ತಾಯಿದ್ದೀನಿ ಎಲ್ಲ. ಇವಾಗ ಇದು ಮುಚ್ಚಾಯಿತು. ಕಾಚಂಪುಳಿ ಹಾಕೋಣ, ಏನಾಗಲ್ಲ, ಹುಳಿ ಬರುತ್ತಷ್ಟೇ. ಸೊ ಗಾಯ್ಸ್, ಇವಾಗ ನಾವು ಇದು ಮಾಡ್ತಾಯಿದ್ದೀವಿ. ಇದು ಉರ್ಬಾಡ್ ನಾನೇ ಮಾಡಿದ್ದು. ನಾನೇ ಮಾಡಿದ್ದು ಗಾಯ್ಸ್, ಎಲ್ಲ ನಾನೇ ಹಾಕಿದ್ದು. ಇವಾಗ ಇದನ್ನ ಮುಚ್ಚೋಣ ಸದ್ಯಕ್ಕೆ. ಮನೆಯಲ್ಲಿ ರಸಮ್ ಇರುತ್ತೆ, ಆವಾಗ ನೆಂಚ್ಕೊಳಕ್ಕೆ ಹಪ್ಪಳ ಎಲ್ಲ ಮಾಡ್ಕೊಳ್ಳೋ ಬದಲು ಈ ಚಿಕನ್ ಉರ್ಬಾಡು ಮಾಡಿಕೊಂಡ್ರೆ ಉಪ್ಪು ಕರಿ ಅಂತಾರೆ. ಸಿಂಪಲ್ಲು, ಮಸಾಲೆ ಹೆವಿ ಮಸಾಲೆ ಇರಲ್ಲ, ಏನಿರಲ್ಲ. ಪೇಪರ್ ಪೌಡ್ರ್ ಹಾಕ್ಕೊಂಬಿಟ್ರೆ ಸಾಕು. ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಜಜ್ಜಿಬಿಟ್ಟು ಹಾಕ್ಬಿಟ್ಟು ರೆಡ್ ಚಿಲ್ಲಿ ಅಷ್ಟೇ ಹಾಕಿ, ಬೇಕಿದ್ರೆ ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡ್ಕೊಬೋದು. ಮಸಾಲೆ ಏನಿಲ್ಲ, ಗರಂ ಮಸಾಲ 1 ಸ್ಪೂನ್ ಅಷ್ಟೇ ಹಾಕಿ, ಅದೇ ನೀರು ಎಕ್ಸ್ಟ್ರಾ ಏನು ಹಾಕ್ಬಾರ್ದು. ಅದರಲ್ಲಿ ಚಿಕನಲ್ಲೇ ನೀರು ಬಿಟ್ಕೊಳುತ್ತೆ. ಆ ನೀರಿನಲ್ಲಿ ಹಂಗೇ ಫ್ರೈ ಮಾಡಿ ಸ್ಟೀಮ್ ಮೇಲೆ ಮುಚ್ಚಿ ಮಾಡಬೇಕು, ಸಿಮ್ಮೇಲೆ ಮಾಡಬೇಕು. ಅವು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ಕಿನ್ನಲ್ಲೂ ಮಾಡ್ಬೋದು, ಸ್ಕಿನ್ ಔಟಲ್ಲೂ ಮಾಡ್ಬೋದು. ಎಷ್ಟು ನಿಮಿಷ ಬೇಕಾಗುತ್ತೆ ಮಾಡೋಕ್ಕಿದನ್ನ? ಎಳೆ ಕೋಳಿ ಆದರೆ ಬೇಗ ಆಗುತ್ತೆ, ಚೆನ್ನಾಗಿರುತ್ತೆ. ರಸಮ್ಗೆ, ಬೇಳೆ ಸಾಂಬಾರಿಗೆ ಅವಾಗ ಚೆನ್ನಾಗಿರುತ್ತೆ ನೆಂಚ್ಕೊಳಕ್ಕೆ. ಇವಾಗ ಕೆಲವ್ರು ಹಪ್ಳ ತಿನ್ನಲ್ಲ, ಅಂಥವ್ರಿಗೆ ನಾವು ಹಪ್ಳ ಉಪ್ಪಿನಕಾಯಿ ಕೆಲವ್ರು ಇಷ್ಟಪಡಲ್ಲ. ನಮ್ಮ ಮನೆಗೆ ಯಾರೂ ಹಪ್ಳ ತಿನ್ನೋದಿಲ್ಲ. ಅಂಥ ಟೈಮಲ್ಲಿ ಇದನ್ನು ಮಾಡಿದ್ರೆ ಸೈಡ್ಗೆ ಚೆನ್ನಾಗಿರುತ್ತೆ. ಯಾರಾಗ ಎಷ್ಟು ಬಂದಾಗಲೂ ಈಸಿ, ಅವ್ರ ಹತ್ರ ಮಾತಾಡ್ಕೊಂಡು ಆರಾಮಾಗಿ ಮಾಡಿಬಿಡ್ಬೋದು. ಮಸಾಲೆ ರುಬ್ಬಂಗಿಲ್ಲ, ಏನಿಲ್ಲ. ನೀವು ಟ್ರೈ ಮಾಡಿ ಗಾಯ್ಸ್. ಲಾಸ್ಟ್ ಫೈನಲ್ ಟಚ್ಚು ಕೊತ್ತಂಬರಿ ಹಾಕಿ 1-2 ನಿಮಿಷ ಸ್ಟೀಮ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಂಡು ತಿನ್ನೋದೆ. ಸೊ ಈ ರೆಸಿಪಿ ನಿಂಗೆ ಯಾರು ಹೇಳ್ಕೊಟ್ಟಿದ್ದು? ನನ್ನ ಮಗ ಎಲ್ಲ ಹೋಟ್ಲಲ್ಲಿ ತಿಂದ ಅಂತ. ತಮಿಳ್ನಾಡಲ್ಲಿ ಅನ್ಸುತ್ತಲ್ಲ, ಎಲ್ಲೋ ಅವಾಗಲೇ ಅಲ್ಲೇ ಮಾಡಿಕೊಟ್ರಂತೆ ಉಪ್ಪು ಕರಿ ಅಂತ. ಅದು ತಿನ್ಬಂದು ಟೇಸ್ಟ್, ಮಮ್ಮಿ ಅಲ್ಲಿ ಉಪ್ಪು ಕರಿ ತಿಂದೆ, ಮಾಡು ಏನೇನು ಹಾಕಿದ್ರು ಅಂತ ಹೇಳ್ತೀನಿ ಅಂದ. ಸರಿ ಆಯ್ತಪ್ಪ ಹೇಳು ಅಂದೆ. ಸರಿ ಅವ್ನು ಹೇಳ್ದ, ನಾನು ಮಾಡಿದೆ. 1 ಸತಿ ಮಾಡಿದೆ, ಟೇಸ್ಟ್ ಚೆನ್ನಾಗಿ ಬಂತು. ಇದು ನಮ್ಮ ಮನೆಗೆ 3ನೇ ಸತಿ ಮಾಡ್ತಾ ಇರೋದು. ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಚಿಕನಲ್ಲಿ ಮಾಡಿದ್ದೀವಿ, ನೆಕ್ಸ್ಟು ಮಟನಲ್ಲಿ ಟ್ರೈ ಮಾಡ್ತೀನಿ, ಅದು ತೋರಿಸ್ತೀನಿ. ಮಟನ್ನು ಸೇಮ್ ಇದೇ ಥರ. ಅಂದರೆ ಮಟನ್ನ ಒಂದ್ಸರಿ ಕುಕ್ಕರ್ನಲ್ಲಿ ವಿಸಲ್ ಕೂಗಿಸ್ತೀನಿ. ಅದು ನೆಕ್ಸ್ಟ್ ಸತಿ ಹೇಳೋಣ. ಈ ಸತಿ ಈ ವಿಡಿಯೋಗೆ ಈ ಸರಿ ಸಾಕು.
ರೆಡಿ ನೋಡಿ, ರೆಡಿ ಆಯಿತು. ಸೊ ಗೈಸ್, ನೀವು ಮನೇಲಿ ಮಾಡಿದರೆ ಈ ವಿಡಿಯೋ ನೋಡಿ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಟೇಸ್ಟ್ ಹೆಂಗೆ ಬಂತು, ಮತ್ತೆ ನೀವು ಟ್ರೈ ಮಾಡಿ. ಈಸಿ ಆ್ಯಂಡ್ ಸಿಂಪಲ್, ಚೆನ್ನಾಗಿದೆ. ಬನ್ನಿ ಗೈಸ್, ಇವಾಗ ನಮ್ಮ ಅಮ್ಮಂಗೆ ಬ್ರೆಡ್ ಟೋಸ್ಟ್ ಮಾಡ್ಕೊಡೋಣ. ನಿಂತಿರಲ್ಲ, ನಿಮ್ಮ ಅಮ್ಮಗೆ ಮಾತ್ರ ಕೊಡಬೇಕು, ನಿಂತಿರಬಾರ್ದು. ನೋಡಿ ಗೈಸ್, ಟೂ ನಮ್ಮಮ್ಮ ಮಸ್ತ್ ನಮ್ಮಮ್ಮ. ನನಗೆ ನಮ್ಮ ಅಮ್ಮನಿಗೆ ಅಂತ ಹೇಳ್ಬೇಕು, ನಮ್ಮ ಅಮ್ಮನಿಗೆ. ನಿಮ್ಮ ಅಮ್ಮನಿಗೆಲ್ಲ ಮಾಡ್ಕೊಡೋ ಸೀನಾ ನೀನು. ಹಿಂಗೆ ವರ್ಷ ಏನೋ ಮಾಡ್ಕೊಡಿಲ್ಲ ನಾನು. ಹಂಗಾದ್ರೆ ಪಾಸ್ತಾ ತಂದು ಎಷ್ಟು ದಿವಸ ಆಯಿತು? ಪಾಸ್ತಾ ಅದು ಮಾಡಿ ಅದನ್ನ ಹಾಕು. ಅಲ್ಲೇ ಬೆಳಗ್ಗೆ ನೋಡಿದಾಗಲೇ ನೆಕ್ಸ್ಟ್ ಬರುತ್ತೆ, ಮತ್ತೆ ಹೋಗ್ತಿದೆ ನೋಡಿ. ಇವಾಗ ಬೆಳಗ್ಗೆ ಕ್ಲೀನ್ ಮಾಡಿದ್ರಲ್ಲ, ಇದಕ್ಕೆಲ್ಲ ಚೀಸ್ ಬೇಕು. ಚೀಸ್ ಇದ್ರೆ ಮಾಡ್ತಿಲ್ಲ ನೀವು ಎಷ್ಟು ದಿವಸ? ಇಲ್ಲ ಮಾಡ್ತಿರ್ಲಿಲ್ಲ. ಮುಚ್ಚಬಾಯಿನ ಬರೀ ಬೈತಾ ನಮ್ಮಮ್ಮ. ಕುಕ್ಕಿಂಗ್ ಮಾಡ್ಬೇಕಾದ್ರೆ ಬರೀ ನಮ್ಮ ಬೈತಾನೆ ಇರ್ತಾರೆ. ಏನ್ ಮಾಡ್ಲಿ ನಾನು? ಕುಡಿ ಬರೀ ಬೈತಾನೆ ಇರ್ತಾರೆ ಗೈಸ್ ನಮ್ಮಮ್ಮ. ಐಟಮ್ಸ್ಗಳು. ಇವಾಗ ಇದನ್ನ ಮುಚ್ಚ ಆಯ್ತು ಗೈಸ್. ಬೈತೈತೆ ಸದ್ಯಕ್ಕೆ ಇದು ಬೈತೈತೆ. ಬೈಲಿ ಬೈತಾಯ್ತಲ್ಲ ಗೈಸ್, ಬೈತೈತೆ ಅಂದಿನಿ ನಾನು. ಕರೆಕ್ಟಾಗಿ ಅಂದಿನಿ ನಾನು. ನಮ್ಮನ್ನ ಸದ್ಯಕ್ಕೆ ನಮ್ಮಮ್ಮ ತಾಲಕ್ ತಕ್ಕಂಡು ಕುಣಿಯಕ್ಕೆ. ನೀನು ನಾನು ಏನು ಮಾಡಿ ಹೋಗೋಣ ಹೋಗೋಣ. ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ದೆ. ಈ ತರ ಹಿಂಸೆ ಕೊಟ್ರೆ ಯಾರು ಬರ್ತದ ಸರ್? ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ನೀವು ಕೇಳಿ, ಒಬ್ಬರ ತಂಟೆಗೆ ಹೋದವನಲ್ಲ. ಸರಿಗಿಲ್ಲ. ಹೋಗೋಣ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಹೇಳ್ಬೇಕು ಯಾವುದೋ ಇದು. That's all for today's vlog guys. Bye bye.